ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಸಾಕಷ್ಟು ಹಣದ ವಿಷಯ ಆಗಿರ್ಬೋದು, ಈ ಮಾರ್ವಾಡೀಸ್ಗಳು ನಾವು ಮಾಡ್ತಕ್ಕಂಥ ಸಾಕಷ್ಟು ಬಿಸ್ನೆಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಈ ಮಾರ್ವಾಡೀಸ್ಗಳಿಗೂ ನಮ್ಗಳಿಗೂ ಹೋಲಿಸ್ಕೊಂಡ್ರೆ ಯಾವುದೊಂದು ಲೈಫಲ್ಲಿ ಯಾವುದೊಂದು ಬಿಸ್ನೆಸ್ ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಾ ಇರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಈ ಮಾರ್ವಾಡೀಸ್ಗಳು ಹಣದ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತಾರೆ, ಅವರ ಹಣದ ಸೀಕ್ರೆಟ್, ಮನಿ ಸೀಕ್ರೆಟ್ ಏನಿರುತ್ತೆ, ಯಾವೆಲ್ಲ ರೂಲ್ಸ್ನ ಅವ್ರು ಫಾಲೋ ಅಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ 8 ಸೀಕ್ರೆಟ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾನು ಹಾಕ್ತಕ್ಕಂಥ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಸಾಕಷ್ಟು ವಿಡಿಯೋಗಳನ್ನ ಮಾರ್ವಾಡೀಸ್ಗಳ ಬಗ್ಗೆ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅವರಿಗೂ ನಮಗೂ ಇರ್ತಕ್ಕಂತಹ ಒಂದೇ ವ್ಯತ್ಯಾಸ, ಅವರು ಯಾವ ವೇನಲ್ಲಿ ಹೋಗ್ತಾರೆ, ನಾವು ಯಾವ ವೇನಲ್ಲಿ ಹೋಗ್ತಾ ಇದ್ದೀನಿ, ಅವ್ರು ಯಾಕೆ ಶ್ರೀಮಂತರಾಗ್ತಿದ್ದಾರೆ, ನಾವು ಯಾವ ರೀತಿ ದುಂದು ವೆಚ್ಚ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಕೂಡ ಅವ್ರ ರೀತಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು. ಹಣದ ಒಂದು ಮ್ಯಾನೇಜ್ಮೆಂಟ್ನನ್ನು ಕರೆಕ್ಟಾಗಿ ನಾವು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ರೂಢಿಸ್ಕೊಳ್ಬೋದು. ಸೊ ಫಸ್ಟ್ ಒನ್ ಬಂದು ಏನಂತ ಅಂದರೆ, ಅವರು ಯಾವಾಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ, ಅವ್ರು ಹೇಗೆ ಗ್ರೋತ್ ಮಾಡೋದು, ರನ್ ಹೇಗೆ ಮಾಡ್ತಕ್ಕಂತಹದ್ದು. ನಾವು ಒಂದು ಬಿಸ್ನೆಸ್ನ ಫಾರ್ ಎಕ್ಸಾಂಪಲ್ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅದ್ರ ಬಗ್ಗೆ ನಮಗೆ ABCDನೂ ಕೂಡ ಗೊತ್ತಿರಲ್ಲ. ಏನೋ ಒಂದಷ್ಟು ನಾಲೆಡ್ಜ್ನ ತಿಳ್ಕೊಂಡ್ಬಿಟ್ಟಿರ್ತೀವಿ, ಅದ್ರ ಬಗ್ಗೆ ನನಗೆಲ್ಲ ಗೊತ್ತು. ಪಕ್ಕದವನು ಬಿಸ್ನೆಸ್ ಹಾಕಿದ್ನ ನಾನು ಅದೇ ಬಿಸ್ನೆಸ್ ಹಾಕಿ ಅವನ ಮೇಲೆ ಡಿಪೆಂಡ್ ಆಗಿ ಅವನ ಮೇಲೆ ನಾವು ಪೈಪೋಟಿ ಮಾಡ್ತಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ತೊಗೊಳ್ತೀವಿ. ಸೊ ಏನಂತಂದರೆ, ಒಬ್ಬ ಬಿಸ್ನೆಸ್ ಮಾಡ್ತಿದ್ದಾನೆ ಒಂದು ಫ್ಯಾಮಿಲಿನಲ್ಲಿ ಅಂತ ಅಂದರೆ ಅವರ ಮಕ್ಕಳು ಕೂಡ, ಗಂಡ ಇರಲಿ, ಹೆಂಡತಿ ಇರಲಿ ಅಥವಾ ಮಕ್ಕಳು ಇರಲಿ, ಮಕ್ಕಳು ಶಾಲೆಗೆ ಹೋಗಿ ಬಂದು ನಮ್ಮಪ್ಪ ಏನು ಮಾಡ್ತಿದ್ದಾರೆ, ಏನು ಜಾಬ್ ಮಾಡ್ತಿದ್ದಾರೆ, ಏನು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ವರ್ತಲ್ಲಿದ್ದಾರೆ, ಹೇಗೆ ಅದು ಮೆಟೀರಿಯಲ್ಸ್ನ ಹೇಗೆ ತರಿಸ್ಕೊಳ್ತಾರೆ, ಪ್ರತಿಯೊಂದು ನಾಲೆಡ್ಜ್ನು ಕೂಡ ಆ ಮಕ್ಕಳುಗಳು ಚಿಕ್ಕ ವಯಸ್ಸಿಂದನೇ ಅವರ ಮನೆಯಲ್ಲೇ ವಾತಾವರಣ ಇರುತ್ತೆ. ಸೊ ನಾನು ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀನ, ಪ್ರತಿಯೊಬ್ಬರಿಗೂ ಕೂಡ ಆ ಮನೆಯಲ್ಲಿ ಆ ಬಿಸ್ನೆಸ್ನ ವಾತಾವರಣನೂ ಕೂಡ ಸೃಷ್ಟಿಯಾಗಿ ಆ ಹೆಂಡತಿ ಆಗಲಿ ಅವ್ರ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸಿ ಮತ್ತೆ ಅವರ ಅಂಗಡಿಗೆ ಹೋಗಿ ಆ ಬಿಸ್ನೆಸ್ನ ನೋಡ್ಕೊಳ್ತಕ್ಕಂಥದ್ದು, ಹೇಗೆ ನಾವು ಗ್ರೋತ್ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಸೊ ಈ ರೀತಿ ಮಾಡ್ಕೊಳ್ತಾ ನಾವು ಹಾಗೆ ಮಾಡಲ್ಲ. ನನಗೊಂದು ಬಿಸ್ನೆಸ್ ಗೊತ್ತಿದೆಯಾ, ಅವ್ರ ಮೇಲೆ ಪೈಪೋಟಿ ಮಾಡಿ ಬಿಸ್ನೆಸ್ ಮಾಡಿ ನಾನು ಬರೋದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ನಾವು ರೆಡಿ ಇರ್ತೀವಿ. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅವರು ಮನೆಯಿಂದನೂ ಕೂಡ ಒಂದು ಒಳ್ಳೆ ಮಕ್ಕಳು ಚಿಕ್ಕ ವಯಸ್ಸಿಂದನೂ ಅವರು ಎಜುಕೇಷನ್ಗೆ ಹೆಚ್ಚಿನದಾಗಿ ಎಜುಕೇಷನ್ ನಾಲೆಡ್ಜ್ ಏನಿದೆ ಅದನ್ನು ತಿಳ್ಕೋಬೇಕು. ಅಲ್ಲಿವರೆಗೆ ಮಾತ್ರ ಅವರು ಓದಿಸ್ತಾ ಇರ್ತಾರೆ, ಅದಕ್ಕೆ ಹೆಚ್ಚಿನ ಒತ್ತು ಕೊಡಲ್ಲ. ನಾನು ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀನ, ಓಕೆ ನೀನು ಈ ರೀತಿ ಅಂತ ಗೈಡೆನ್ಸಿಂದ ಬರ್ತಾ ಇರ್ತಾರೆ. ಸೆಕೆಂಡ್, ಮಾಸ್ಟರ್ ಆಫ್ ಗುಡ್ ಲೋನ್ನ ತೊಗೊಳ್ತಾರೆ ಅವರು. ಸೊ ಆ ರೀತಿ ಗುಡ್ ಲೋನ್ ಏನು ಗೊತ್ತಾ, ನಾವು ಈ ಒಂದು ಶೋಕಿ ಮಾಡೋದಕ್ಕೆ, ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಬಟ್ಟೆ ಹಾಕೊಳ್ಳೋದಕ್ಕೆ EMI ಟ್ರ್ಯಾಪ್ನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ. ಸೊ ಅದರ ಬದಲು ಅವ್ರೇನು ಮಾಡ್ತಾರೆ ಅಂತ ಅಂದರೆ, ನಾವು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗೋದು ಹೇಗೆ, ದುಡ್ಡು ಮಾಡೋದು ಹೇಗೆ, ನಾನು ಯಾವ ರೀತಿ ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದುಡ್ಡನ್ನ ಮತ್ತೆ ನಾನು ದುಡ್ಡು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಲೋನ್ ತೊಗೊಳ್ತಾರೆ. ಅವ್ರಿಗೆ ಸಫಿಷಿಯನ್ಸ್ ಆಗ್ತಕ್ಕಂತಹ ದುಡ್ಡು ಇದ್ದರೂ ಕೂಡ ಅವ್ರು ಲೋನ್ ಮಾಡಿನೇ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ತೊಗೊತಾರೆ. ಯಾಕಂದರೆ ನನ್ನ ಮೇಲೆ ಇಷ್ಟು ಹೊರೆ ಇದೆ, ನನಗೊಂದು ಜವಾಬ್ದಾರಿ ಬರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ನಾನು ಇಷ್ಟು ಲಕ್ಷ ಇದೆ ನಾನು ತೀರಿಸೋದು ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಅವರು ಲೋನ್ ತೊಗೊಂಡಿಯೇ ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ನಾವುಗಳು ಹೇಗೆ ಗೊತ್ತಾ, ಲೋನು EMI ಟ್ರ್ಯಾಪ್ಗೆ ಹೇಗೆ ಬೀಳ್ತೀವಿ ಗೊತ್ತಾ, ಕಾರು ಮತ್ತು ಇನ್ನೊಂದು ಸೈಟು ಮತ್ತು ಇನ್ನೊಂದು ಯಾವುದೋ ಜೂಜಾಡೋದಕ್ಕೆ ಮತ್ತು ಇನ್ಯಾವುದೇ ಪಾರ್ಟಿ ಎಂಜಾಯ್ ಮಾಡೋದಕ್ಕೆ, ಈ ರೀತಿ EMI ಟ್ರ್ಯಾಪ್ಗೆ ಸಿಕ್ಕಾಕೊಂಡು ಒದ್ದಾಡ್ತೀವಿ. ಅವರು ಒಂದು ಒಳ್ಳೆಯ ಉದ್ದೇಶಕ್ಕೆ, ಒಂದು ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ, ಹಣವನ್ನು ಗ್ರೋತ್ ಮಾಡೋದಕ್ಕೆ ಲೋನ್ನ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ವಾಯ್ಸ್ ಕಿರಿಕಿರಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಅವರು ಮಾರ್ಜಿನ್ಗೆ ಇಂಪಾರ್ಟೆನ್ಸ್ ಕೊಡೋಲ್ಲ. ಅದರಲ್ಲೊಂದು ಆಟ ಆಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಏನೋ ಒಂದು ಪ್ರಾಡಕ್ಟ್ನ ನಾವು ತರಿಸ್ಕೊಳ್ತೀವಿ, ಅದರಲ್ಲಿ ಮಾರ್ಜಿನ್ ತುಂಬ ಹೈ ಕ್ವಾಲಿಟಿಯಾಗಿದೆ, ಅದ್ರ ಬಗ್ಗೆ ಇಷ್ಟನ್ನು ನಾನು ಮತ್ತಷ್ಟು ದುಡ್ಡನ್ನು ಹಾಕಿ ಮತ್ತಷ್ಟು ಡಬಲ್ ಮಾಡಿ ನಾನು ಅದನ್ನು ಲಾಭ ಗಳಿಸ್ಕೋಬೇಕು ಅಂತ ನಾವು ಅಂದ್ಕೊಳ್ತಿರ್ತೀವಿ. ಬಟ್ ಮಾರ್ವಾಡೀಸ್ಗಳು ಅದಕ್ಕೆ ಬೆಲೆ ಕೊಡಲ್ಲ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆಯಾ, ಆ ಪ್ರಾಡಕ್ಟು ಕಸ್ಟಮರ್ನ ಖುಷಿಪಡಿಸುತ್ತಾ, ಅವ್ರಿಗೊಂದು ಕಂಫರ್ಟಬಲ್ ಇದೆಯಾ, ಆ ರೀತಿ ನೋಡಿ ಜನರ ಮನಸ್ಸನ್ನು ಗೆದ್ದರೆ ಇವಾಗ ಒಂದು ಕಸ್ಟಮರ್ ಏನೋ ಒಂದು ತೊಗೊಂಡು ಹೋದರು ಅಂತ ಅಂದರೆ ಅದು ಒಂದು ಒಳ್ಳೆ ವ್ಯಾಲ್ಯೂಬಲ್ ಇದೆ ಅಂತಂದರೆ ಮತ್ತೆ ರಿಟರ್ನ್ ಬ್ಯಾಕ್ ಎಲ್ಲೇ ಇದ್ರೂ ಕೂಡ ಹುಡುಕಿಕೊಂಡು ಅದೇ ಅಂಗಡಿಗೆ ಬರ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೊಳ್ಳೆ ಮಾರ್ಜಿನ್ ಆಗಿರ್ಬೋದು,
ನಾವೀಗ ಎಲ್ಲೋ ಇಂದನೋ ಪ್ರಾಡಕ್ಟ್ನ ತೊಗೊಂಡು ಬರ್ತೀವಿ. ಒಳ್ಳೆ ಅವರು ನಾವು ಇಲ್ಲಿಂದ ಪ್ರತಿಯೊಂದು ನಾವೆಲ್ಲಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ನಮ್ಮ ಬಿಸ್ನೆಸ್ ಏನಾಗ್ತಿದೆ ಎಲ್ಲವನ್ನು ಪ್ರತಿಯೊಂದು ಲಿಕ್ವಿಡ್ತವಿಂದನೂ ಕೂಡ ಅವರು ಮಕ್ಕಳು ಫ್ಯಾಮಿಲಿ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಆ ಒಂದು ಬಾಂಧವ್ಯವನ್ನು ಹೊಂದಿದಾಗ ಮಾತ್ರ ಈ ರೀತಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅವ್ರವ್ರದ್ದು ಒಂದು ಸೀಕ್ರೆಟ್ ಇರುತ್ತೆ. ಆ ಸೀಕ್ರೆಟ್ ಮುಖಾಂತರ ಯಾರನ್ನೂ ಕೂಡ ದೂಷಿಸಲ್ಲ. ಆ್ಯಂಡ್ ಯಾವುದಕ್ಕೂ ಕೂಡ ಎಲ್ಲರನ್ನೂ ಒಂದು ಒಳ್ಳೆ ಬಾಂಧವ್ಯದಿಂದ ನೋಡ್ತಾರೆ. ಸೊ ನೆಕ್ಸ್ಟು ಯಾರಿಗೂ ಕೂಡ ಒಂದು ಈಗೋವನ್ನು ಮಾಡ್ಕೊಳ್ಳಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನೋ ಒಂದು ಇರುತ್ತೆ ಅಂತ ಅಂದ್ಕೊಡಿ, ಒಂದು ಒಳ್ಳೆ ಕಾಸ್ಟ್ಲಿದು ಏನೋ ಒಂದು ವಸ್ತು ಇರುತ್ತೆ, ನಾವೆಷ್ಟು ಈಗೋ ಪಡ್ತೀವಲ್ವ. ಬಟ್ ಅವರು ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಮಾರ್ವಾಡಿಸ್ಗಳು ಈಗೋ ಅನ್ನೋದನ್ನೇ ಇಟ್ಕೊಳ್ಳಲ್ಲ. ಅವರು ಎಲ್ಲವನ್ನು ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ. ಬಂದಿರತಕ್ಕಂಥ ಕಸ್ಟಮರ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ತುಂಬ ಒಂದು ಕೇರ್ ಮಾಡಿ ಆ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ಅದೇ ಒಂದು ಅಟ್ರಾಕ್ಷನ್, ಅದೇ ಒಂದು ಸೀಕ್ರೆಟ್ ಅವರ ಬಿಸ್ನೆಸ್ಗೆ ಒಂದು ಒಳ್ಳೆ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಅವ್ರಿಗೆ ಯಾವುದೇ ರೀತಿ ಒಂದು ಜೀರೋಯಿಂದ ಬಂದ್ರೂ ಕೂಡ ಅವರು ಒಂದು ಒಳ್ಳೊಳ್ಳೆ ವ್ಯಾಲ್ಯೂಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಈಗೋನ ಇಟ್ಕೊಳ್ಳಲ್ಲ. ನೆಕ್ಸ್ಟು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ನಾವೇನು ಮಾಡ್ತೀವಿ, ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ಏನೋ ಒಂದು ಪ್ರಾಫಿಟ್ ಆಗಿಬಿಡ್ತು ನಮ್ಗೆ ಒಂದು 10,000 ಅಂತಂದರೆ, ನಮಗೆ ಬೇಕಾದ ವಸ್ತುಗಳಾಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಹೋಟೆಲ್ಗಾಗಿರ್ಬೋದು, ಎಂಜಾಯ್ ಮಾಡಿ ಆ ದುಡ್ಡನ್ನು ಬರ್ಬಾದ್ ಮಾಡಾಕ್ಬಿಡ್ತೀವಿ. ಬಟ್ ಈ ಮಾರ್ವಾಡಿಸ್ಗಳು ಅವ್ರಿಗೊಂದಷ್ಟು ಆ ಒಂದು ಬಿಸ್ನೆಸ್ಸಲ್ಲಿ ಒಂದಷ್ಟು ಲಾಭ ಆಯಿತು ಅಂತಂದರೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ನನ್ನ ಬಿಸ್ನೆಸ್ಗೆ ಏನು ಬೇಕು, ಮತ್ತು ಆ ದುಡ್ಡನ್ನು ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದುಡ್ಡು ನನಗೆ ರಿಟರ್ನ್ ಬ್ಯಾಕ್ ಇನ್ನೆಷ್ಟು ಬರುತ್ತೆ, ಆ ದುಡ್ಡು ನನಗೆ ಇನ್ನೂ ಎಷ್ಟು ದುಡಿದು ಕೊಡುತ್ತೆ ಅನ್ನೋ ಥರ ಯೋಚನೆ ಮಾಡುತ್ತೆ. ಆ ದುಡ್ಡನ್ನು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಆ ದುಡ್ಡಲ್ಲಿ ಬರುತ್ತಲ್ಲ ಆದಾಯ, ಅದರಲ್ಲಿ ಅವರು ಎಂಜಾಯ್ಮೆಂಟ್, ಅವ್ರಿಗೆ ಬೇಕಾದಂತಹ ಲೈಫ್ನ ಎಂಜಾಯ್ ಮಾಡ್ತಾರೆ. ಬಟ್ ನಾವುಗಳು ಏನೋ ಸಕ್ಸಸ್ ಆಗಿಬಿಡ್ತು, ನಾವು ಲೈಫಲ್ಲಿ ಸಕ್ಸಸ್ ಆದ್ವಿ ಅಂದ ತಕ್ಷಣ ಆ ದುಡ್ಡನ್ನ ನಮಗೆ ಒಂದೇ ತಿಂಗಳಲ್ಲಿ ಒಂದೇ ವಾರದಲ್ಲಿ ಫಿನಿಶ್ ಮಾಡಾಕ್ಬಿಡ್ತೀವಿ. ಬಟ್ ಆ ದುಡ್ಡು ಮತ್ತಷ್ಟು ಇನ್ನೂ ಡಬ್ಬಲ್ ಮಾಡುತ್ತಿರಲಿ, ಮತ್ತು ಅವರು ಅಸೆಟ್ಸ್ಗಳಿಗೆ, ಗೂಡ್ಸ್ಗಳಿಗೆ ವ್ಯಾಲ್ಯೂ ಕೊಡ್ತಾರೆ. ನನ್ನ ಬಿಸ್ನೆಸ್ಗೆ ಮತ್ತೆ ಏನು ಬೇಕು, ಮತ್ತೆ ನಾನು ಏನನ್ನು ಹಾಕಿದ್ರೆ ಇನ್ನೂ ಡಬ್ಬಲ್ ದುಡ್ಡು ಬರುತ್ತೆ, ಮತ್ತು ಇನ್ಯಾವ ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದುಡ್ಡು ನನಗೆ ಕೂತಲ್ಲೇ ನನಗೆ ಡಬ್ಬಲ್ ದುಡ್ಡು ಮಾಡಿಕೊಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅವ್ರು ಬಂದಂತಹ ಲಾಭವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮತ್ತೆ ಲಾಭ ಕೊಡುತ್ತಲ್ಲ, ಆ ಲಾಭದ ದುಡ್ಡನ್ನು ಎಂಜಾಯ್ಮೆಂಟ್ ಮಾಡ್ತಾರೆ. ಆವಾಗ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಅವ್ರಿಗೆ ಲಾಸ್ ಅನಿಸಲ್ಲ. ಆ್ಯಂಡ್ ಯಾವುದೇ ರೀತಿ ಅವ್ರಿಗೆ ಫೀಲು ಕೂಡ ಆಗಲ್ಲ. ಸೊ ಅವರಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆ ಸೀಕ್ರೆಟ್ಸ್ಗಳನ್ನ ನಿಮಗೆ ಹೇಳಿದ್ದೀನಿ. ಇಷ್ಟನ್ನು ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಮನಿನಲ್ಲಿ ಒಳ್ಳೆ ಗ್ರೋತ್ನ ಕಾಣ್ಬೋದು. ಆ ಗ್ರೋತ್ ನಮ್ಮಲ್ಲಿ ಹೇಗಿರಬೇಕು ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂತಹ ಒಂದು ದುರ್ವ್ಯವಸ್ಥೆಗಳಾಗಿರ್ಬೋದು, ದುರಾಸೆಗಳಾಗಿರ್ಬೋದು, ಎಲ್ಲವನ್ನು ಫಸ್ಟು ಯಾವುದೇ ಒಂದು ವಿಷಯ ಆಗಲಿ, ಈ ಮಾರ್ವಾಡಿಸ್ಗಳು ಚಿಕ್ಕ ಚಿಕ್ಕ ಪುಟ್ಟ ವಿಷಯ, ಅವರ ಒಂದು ಗುರಿ ದೊಡ್ಡದಿದ್ರೂ ಕೂಡ ಫಸ್ಟು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಎಷ್ಟೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಕ್ಕಂಥ ದುಡ್ಡಿದ್ರೂ ಕೂಡ ಅವರು ಫಸ್ಟ್ನೇದಾಗಿ ಮೊದಲು ಒಂದು ಚಿಕ್ಕ ಅಂಗಡಿನ ಹಾಕೊಳ್ತಾರೆ. ತದನಂತರ ಅದರಲ್ಲಿ ಗ್ರೋತ್ ಆದರೆ ನೆಕ್ಸ್ಟು ಇನ್ನೂ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾರೆ. ಸೊ ಯಾವತ್ತೂ ಕೂಡ ದೊಡ್ಡದಾಗಿ ಬಿಸ್ನೆಸ್ನ ಅವ್ರು ಮಾಡಲಿಕ್ಕೆ ಹೋಗಲ್ಲ. ನೀವು ತುಂಬ ಅಬ್ಸರ್ವ್ ಮಾಡಿ. ಹಾಗಾಗಿ ಒಳ್ಳೊಳ್ಳೆ ಸೀಕ್ರೆಟ್ಗಳನ್ನ ಲೈಫಲ್ಲಿ ನಾವು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ಬಿಸ್ನೆಸ್ಸಲ್ಲೂ ಕೂಡ ಗ್ರೋತ್ ಆಗ್ಬೋದು. ಹಾಗೆ ನಮ್ಮ ದುಡ್ಡಿನ ಕೊರತೆಯಿಂದನೂ ಕೂಡ ಪಾರಾಗ್ಬೋದು. ನಾನು ಹೇಳ್ತಾ ಇರ್ತೀನಿ ಅವಾಗ ನಾವು ಹುಷಾರು ತಪ್ಪಿದ್ರೆ ನಮ್ಮ ಮತ್ತೊಂದು ಹಾಸ್ಪಿಟಲ್ಗೆ ಹೋಗಿ ಹುಷಾರಾಗ್ಬೋದು. ಬಟ್ ಅದೇ ಮನಿ ಅಂತ ಒಂದು ದುಡ್ಡಿನ ಸಿಗಾಕೊಂಡ್ರೆ ಸಾಯೋಂಥ ಪರಿಸ್ಥಿತಿ ಬರುತ್ತೆ. ಹುಷಾರಾಗಿ ಈ ನಾಲೆಡ್ಜ್, ಈ ಎಜುಕೇಷನ್ಸ್ ಫೀಲ್ಡಲ್ಲಿ ನೋಡಿ, ಯಾರು ಕೂಡ ಈ ಮನಿ ನಾಲೆಡ್ಜ್, ಈ 70% ಅಷ್ಟು ಎಜುಕೇಷನ್ ನಾಲೆಡ್ಜ್ ಇದ್ದಾರೆ, 30% ಅಷ್ಟೇ, 27% ಅಷ್ಟೇ ಈ ಮನಿಯ ಮ್ಯಾನೇಜ್ಮೆಂಟ್ ಇರ್ತಕ್ಕಂತಹ ಬುದ್ಧಿವಂತರು. ಸೊ ಸಾಧ್ಯವಾದಷ್ಟು ಈ ಹಣದ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ, ನಿಮಗೆ ತಲುಪೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ಅಂತಲೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.